ಒಂದು ಪದಾಧಿಕಾರಿ ಹುದ್ದೆಯಲ್ಲಿ ಇರುವಂಥವ್ರು, ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂಥವ್ರು ಒಂದು ಸಭೆಗೆ ಗೈರಾಗುವಂಥದ್ದನ್ನು ಯಾವ ಕಾರಣಕ್ಕೂ ನಾವು ಲಘುವಾಗಿ ಪರಿಗಣಿಸೋದಿಲ್ಲ. ಅದು ಅವರಿಗೆ ಆ ಎಚ್ಚರಿಕೆ ಇರಲಿ. ಮತ್ತೊಮ್ಮೆ ಈ ತಪ್ಪು ರಿಪೀಟ್ ಆದರೆ ಅವರು ಹುದ್ದೆಯನ್ನು ಕಳ್ಕೊಳ್ಳುವಂಥ ಸಂಭವ ಇರುತ್ತೆ. ತಾಲೂಕು ಸಂಘದಲ್ಲೇ ಇರಲಿ, ಜಿಲ್ಲಾ ಸಂಘದಲ್ಲೇ ಇರಲಿ, ರಾಜ್ಯ ಸಂಘದಲ್ಲೇ ಇರಲಿ. ರಾಜ್ಯ ಸಂಘದಲ್ಲೇ ಒಂದ್ಸಲಿ ಒಬ್ಬ ಕಾರ್ಯದರ್ಶಿ ಗೋಪಿಯವರು ಇಲ್ಲೇ ಇದ್ದಾರೆ. ಒಬ್ಬ ರಾಜ್ಯ ಕಾರ್ಯದರ್ಶಿ ಸತತವಾಗಿ ಸಭೆಗೆ ಗೈರಾಜರಾದ ಆ ಸಂದರ್ಭದಲ್ಲಿ ಅವನ ಹುದ್ದೆಯನ್ನೇ ಕಳ್ಕೊಂಡ. ಮುಲಾಜಿಲ್ಲದೆ ಆ ಹುದ್ದೆ ಹೋಯ್ತು. ಸತತವಾಗಿ 3 ಸಭೆಗಳಿಗೆ ಗೈರಾದರೆ ನೀವು ಯಾವ ನೋಟಿಸ್ ಕೂಡ ಕೊಡುವಂಥ ಅಗತ್ಯ ಇಲ್ಲ, ಆಟೋಮೆಟಿಕಲಿ ಅವ್ರ ಹುದ್ದೆಯನ್ನು ಕಳ್ಕೊಂತಾರೆ. ವಿರುದ್ಧ ಸೆಷನ್ ಕೋರ್ಟ್ಗೆ ಹೋದ್ರು, ಹೈಕೋರ್ಟ್ಗೆ ಹೋದ್ರು, ಎಲ್ಲೋದ್ರೂ ಕೂಡ ಬೈಲಾದಲ್ಲಿ ಇರೋದೇ ಅದು. ಅದ್ರ ಹುದ್ದೆ ಅವ್ರು ಮಾಡಿರೋ ಸಹಜ ಎತ್ತಿಳಿದಿದೆ ಹೊರತು ಅವರಿಗೆ ಆ ಹುದ್ದೆಯನ್ನು ಕೊಡಲಿಲ್ಲ. ಹಾಗಾಗಿ ಯಾರು ಸಂಘದ ಹುದ್ದೆಗೆ ಬಂದಂಥವ್ರು ಯಾರು ಅದನ್ನು ಲಘುವಾಗಿ ಪರಿಗಣಿಸಬಾರದು. ಹಾಗೆ ಬೇರೆಯವರಿಗೆ ನಿಮ್ಗೆ ಆಗಲಿಲ್ಲ ಅಂದರೆ ಬಿಟ್ಬಿಡಿ, ಬೇರೆಯವರು ಇದ್ದಾರೆ, ಆ ಹುದ್ದೆಯನ್ನು ನಿಭಾಯಿಸುವಂಥವ್ರು ಇದ್ದಾರೆ. ಈ ಸಾಂವಿಧಾನಿಕ ಹುದ್ದೆಗಳಿವೆಲ್ಲ. ಅಧ್ಯಕ್ಷ ಹುದ್ದೆ ಇಡೀ ಜಿಲ್ಲೆಗೆ ಇರೋದೇ ಒಂದು, ಪ್ರಧಾನ ಕಾರ್ಯದರ್ಶಿ ಹುದ್ದೆ ಇಡೀ ಜಿಲ್ಲೆಗೆ ಇರೋದೇ ಒಂದು, ಖಜಾಂಚಿ ಹುದ್ದೆ ಇಡೀ ಜಿಲ್ಲೆಗೆ ಇರೋದೇ ಒಂದು. 240 ಜನ ಇಲ್ಲಿ ಮೆಂಬರ್ ಇದ್ದಾರೆ, ಎಲ್ರಿಗೂ ಅವಕಾಶಗಳು ಸಿಕ್ಬಿಟ್ಟಿರುತ್ತಾ? ಖಂಡಿತ ಇಲ್ಲ. ಎಲ್ಲರೂ ಸೇರಿ ನಮ್ಮ ಮತವನ್ನು ಅವ್ರಿಗೆ ಕೊಟ್ಟಿರ್ತೀವಿ. ಆ ಮತದ ಮೌಲ್ಯವನ್ನು ಅವರು ಅರ್ಥ ಮಾಡ್ಕೋಬೇಕು, ಆ ವಿಶ್ವಾಸವನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೆ ಅದಕ್ಕೆ ದ್ರೋಹ ಮಾಡುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಇರ್ಬೋದು ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ವೈಮನಸ್ಸುಗಳಿಂದ ಇರುವಂಥ ಸಂಸಾರನೂ ಇರಲ್ಲ, ಸಂಘಟನೆಗಳು ಇರಲ್ಲ, ಬೇರೆ ಬೇರೆ ಕಾರಣಕ್ಕೆ ಬರ್ತವೆ. ಆದರೆ ಅದಕ್ಕೆ ಪರಿಹಾರವನ್ನು ಹುಡುಕಿಕೊಂಡು ಅಥವಾ ಪರಿಹಾರವನ್ನು ನಾವೇ ಕಂಡುಕೊಂಡು ಅಥವಾ ಹಿರಿಯರು ಹೇಳಿದಂಥ ಮಾತುಗಳನ್ನು ಅನುಸರಿಸಿ ಅದನ್ನು ಸರಿ ಮಾಡಿಕೊಂಡು ಹೋಗುವಂಥ ಕೆಲಸವನ್ನು ಪದಾಧಿಕಾರಿ ಹುದ್ದೆಗಳ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂಥದ್ದು ಮಾಡಬೇಕು.